ಇನ್ನು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಹೊಸ ಚರ್ಚೆಯೊಂದನ್ನು ಹುಟ್ಟುಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಒಬಿಸಿ ಕ್ಯಾಟಗರಿಗೆ ಸೇರಿದಂತವರೇ ಅಲ್ಲ, ಅವರೊಬ್ಬ ಸಾಮಾನ್ಯ ಜಾತಿಗೆ ಸೇರಿದಂತವರು, ಅಂದ್ರೆ ಜನರಲ್ ಕ್ಯಾಟಗರಿಗೆ ಸೇರಿದಂತವರು ಅಂತ ಹೇಳಿಬಿಟ್ಟಿದ್ದಾರೆ. ಇದಕ್ಕೆ ಬಿಜೆಪಿ ಕೂಡ ಅಷ್ಟೇ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ತಾ ಇದೆ. ಅತ್ತ ರಾಜ್ಯಸಭೆಯಲ್ಲಿ ಖರ್ಗೆ ಅವರು ದೇವೇಗೌಡರ ಕಾಲೆಳೆದಿದ್ದಾರೆ. ನರೇಂದ್ರ ಮೋದಿ ರಾಹುಲ್ ಗಾಂಧಿ ಮಧ್ಯೆ ओबीसी वार. नाने स्वयं ओबीसी ಎಂದಿದ್ದ पीएमಗೆ राहुल टक्कर. कांग्रेस के हमारे साथियों को आजकल इस पर बहुत चिंता जताते हैं, सरकार में ओबीसी कितने लोग हैं, कितने पद पर कहां है, उसके हिसाब किताब करते रहते हैं. लेकिन मैं हैरान हूं, उनको इतना सबसे बड़ा ओबीसी नजर नहीं आता है. ಬಿಹಾರ ಮಾಜಿ ಸಿಎಂ ಕರ್ಪೂರಿ ಠಾಕೂರ್ಗೆ ಮರಣೋತ್ತರ ಭಾರತ ರತ್ನ ನೀಡಿದ್ದರ ಬಗ್ಗೆ ಸಂಸತ್ನಲ್ಲಿ ಮಾತನಾಡಿದ ಮೋದಿ, ಈಗ ಮೋದಿ ಆಡಳಿತದಲ್ಲಿ ಎಷ್ಟು ಮಂದಿ ಓಬಿಸಿಗಳಿದ್ದಾರೆ ಅಂತ ಕೇಳ್ತಿದ್ರಿ. ತಾನೇ ಸ್ವಯಂ ಓಬಿಸಿ, ತನಗಿಂತ ದೊಡ್ಡ ಓಬಿಸಿ ಯಾರು ಎಂದಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ರಾಹುಲ್, ಮೋದಿ ಓಬಿಸಿ ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ. भैया ये जो आपका प्रधानमंत्री है, इसने पूरे देश को झूठ बोला कि ये पिछड़े वर्ग का है. ये तो पिछड़े वर्ग का पैदा नहीं हुआ था, ये तो जनरल कास्ट का आदमी है. ये पूरे ओबीसी वर्ग को झूठ बोल रहा है, बेवकूफ बना रहा है. और बीजेपी के कार्यकर्ता को ये बताना. ರಾಹುಲ್ ಗಾಂಧಿ ಈ ಕೆಣಕುವ ಮಾತಿಗೆ ಅತ್ತ ಬಿಜೆಪಿ ಕೆರಳಿದೆ. ಅಲ್ಲದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಧಾನಿ ಮೋದಿ ಜಾತಿ ಕುರಿತಂತೆ ಎಕ್ಸ್ ನಲ್ಲೇ ದಾಖಲೆ ರಿಲೀಸ್ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಕುರಿತಂತೆ ಇವತ್ತು ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಖರ್ಗೆ ಮಾಜಿ ಪ್ರಧಾನಿ ಎಚ್ಡಿಡಿ ಕಾಲೆಳೆದಿದ್ದಾರೆ. ದೇವೇಗೌಡ್ರೆ, ನಿಮ್ಮ ಮೈತ್ರಿ ಸರ್ಕಾರ ಕೆಡವಿದ್ದು ಯಾರು ಅಂತ ಕೇಳಿದಾಗ ಸದನದಲ್ಲಿ ಬಿಜೆಪಿ ಅಂತ ಕೂಗಿದ್ದು ಕೇಳಿ ಬಂತು. 91 अब सडनली जाके मोदी साहब उन्होंने ऐसा गले में मिले हैं और वो पकड़ आप नहीं थे, तो इतनी तारीफ आपकी उन्होंने की. मैं समझता हूँ जिंदगी में किसी आदमी की उन्होंने तारीफ की ही नहीं. ಆದ್ರೆ ಇದನ್ನು ಸಹಜವಾಗಿ ತೆಗೆದುಕೊಂಡ ದೇವೇಗೌಡರು ಖರ್ಗೆ ಅವರನ್ನ ಮಾತ್ರ ಹೊಗಳಲು ಮರೆಯಲಿಲ್ಲ. I am not going to anything beyond this. I can't say. You are a person who are clean, who worked for nearly 35 to 40 years. Kumaraswamy made the chief minister within 13 months. Who removed? Not Kharge. ಇನ್ನು ರಾಜ್ಯಸಭೆಯಲ್ಲಿ 68 ಸದಸ್ಯರ ಬೀಳ್ಕೊಡುಗೆ ಕುರಿತು ನಾಯಕರು ಮಾತನಾಡಿದ್ರು. ಈ ವೇಳೆ 3 ದಿನದ ಹಿಂದೆ ಯುಪಿಎ ಸರ್ಕಾರ ಏನೂ ಮಾಡಿಲ್ಲ ಎಂದಿದ್ದ ಮೋದಿ ಇವತ್ತು ಮನಮೋಹನ್ ಸಿಂಗ್ ಅವರಿಂದ ಕಲಿಯೋದು ಬಹಳಷ್ಟಿದೆ ಅಂತ ಸಿಂಗ್ರನ್ನ ಕೊಂಡಾಡಿದ್ರು. माननीय डॉक्टर मनमोहन सिंह जी का स्मरण करना चाहूंगा. 6 बार इस सदन में वो अपने मूल्यवान विचारों से और नेता के रूप में भी और प्रतिपक्ष में भी नेता के रूप में उनका बहुत बड़ा योगदान रहा है. ಮೋದಿ ವಿರುದ್ಧ ಜಾತಿ ಅಸ್ತ್ರ ಹೂಡಿರುವ ರಾಹುಲ್ ಹೊಸ ಚರ್ಚೆ ಹುಟ್ಟು ಹಾಕಿದ್ದಾರೆ. ಇದು ಅಖಾಡದಲ್ಲಿ ಅದ್ಯಾವ ಯುದ್ಧಕ್ಕೆ ಕಾರಣವಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.